ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ. ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ ಆಪ್ಷನ್ ನೋಡ್ತೀವಿ. ಮನಸ್ಸಿನ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ, ಪ್ರಜ್ಞೆ ಮತ್ತು ಚೇತನ ವ್ಯವಸ್ಥೆನ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ, ಮಗುವಿನ ವರ್ತನೆನ ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವ ಶಾಸ್ತ್ರ, ವರ್ತನೆ ಅಧ್ಯಯನ ಮಾಡುವ ಶಾಸ್ತ್ರ. ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3ನೇದು. ಶೈಕ್ಷಣಿಕ ಮನೋವಿಜ್ಞಾನ ಮಗುವಿನ ವರ್ತನೆನ ವ್ಯವಸ್ಥಿತವಾಗಿ ಅಧ್ಯಯನವನ್ನ ಮಾಡ್ತಕ್ಕಂತಹ ಶಾಸ್ತ್ರ. ಸೊ ಹಾಗಾಗಿ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3ನೇದು. ಮಗುವಿನ ವರ್ತನೆನ ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವ ಶಾಸ್ತ್ರ. ಅದೇ ರೀತಿಯ ನಮ್ಗೆ ಗೊತ್ತಿರಬೇಕು ಶೈಕ್ಷಣಿಕ ಮನೋವಿಜ್ಞಾನ ಶಿಕ್ಷಣ ಮತ್ತು ಮನೋವಿಜ್ಞಾನದ ಸಂಗಮವನ್ನ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಹೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ನಮ್ಗೆ ಗೊತ್ತಿರಬೇಕು ಮನೋವಿಜ್ಞಾನ ಅಂದ್ರೆ ಏನು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಮನೋವಿಜ್ಞಾನ ಅಂದ್ರ ವರ್ತನೆಯನ್ನ ಅಧ್ಯಯನವನ್ನ ಮಾಡ್ತಕ್ಕಂಥ ಶಾಸ್ತ್ರವನ್ನ ಏನಂತ ಹೇಳಿ ಕರೀತಾರ ಅಂದ್ರ ಮನೋವಿಜ್ಞಾನ ಅಂತ ಹೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆಯನ್ನ ನೋಡ್ತೀವಿ. ಮನೋವಿಜ್ಞಾನವನ್ನ ಆಂಗ್ಲ ಭಾಷೆಯಲ್ಲಿ, ಮನೋವಿಜ್ಞಾನವನ್ನ ಇಂಗ್ಲಿಷ್ ಭಾಷೆಯಲ್ಲಿ ಏನಂತ ಹೇಳಿ ಕರೀತಾರ ಅಂತಕ್ಕಂಥ ಒಂದು ಪ್ರಶ್ನೆ. ಸ್ಟೌಲ್, ಸೈಕಾಲಜಿ ಮತ್ತು ಸೈಕೆ ಮತ್ತು ಲೋಗೋಸ್ ಅಂತ ಹೇಳಿ ನಾವು ನೋಡ್ತೀವಿ. ಹಾಗಾದ್ರ ಮನೋವಿಜ್ಞಾನವನ್ನ ಆಂಗ್ಲ ಭಾಷೆಯಲ್ಲಿ ಏನಂತ ಹೇಳಿ ಕರೀತಾರ ಅಂದ್ರೆ ಇದನ್ನ ಸೈಕಾಲಜಿ ಅಂತ ಹೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಸೈಕಾಲಜಿ ಅಂದ್ರೆ ನಮ್ಗೆ ಗೊತ್ತಿರಬೇಕು ಮನೋವಿಜ್ಞಾನ ಅಂತ ಹೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ನೆಕ್ಸ್ಟ್ ಮನೋವಿಜ್ಞಾನ ಎಂಬ ಪದವು ಗ್ರೀಕ್ ಭಾಷೆಯ ಯಾವ 2 ಪದಗಳಿಂದ ಬಂದಿದೆ? ಮನೋವಿಜ್ಞಾನ ಅಂದ್ರ ಸೈಕಾಲಜಿ ಅಂತ ಹೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಸೈಕಾಲಜಿ ಅಂತಕ್ಕಂಥ ಪದ ಇದು ಗ್ರೀಕ್ ಭಾಷೆಯ ಪದವಾಗಿದ್ದು ಇದು ಯಾವ 2 ಪದಗಳಿಂದ ಬಂದಿದೆ ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ ನೋಡ್ತೀವಿ. ಇಂಟ್ರೋ ವಿತ್ ಸೆಕ್ಷನ್, ಎಜುಕೇಶನ್, ಸೈಕಾಲಜಿ, 3ನೇದು ಶೌಲ್ ಮತ್ತು ಲೋಗೋಸು, 4ನೇ ಆಪ್ಷನ್ ನೋಡ್ತೀವಿ ಸೈಕೋ ಮತ್ತು ಲೋಗೋಸ್ ಅಂತಕ್ಕಂಥದ್ದು. ಹಾಗಾದ್ರ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ 4ನೇದು ಸೈಕೋ ಮತ್ತು ಲೋಗೋಸ್ ಅಂತಕ್ಕಂಥದಕ್ಕ ಸರಿಯಾದ ಉತ್ತರ. ಹಾಗಾದ್ರೆ ನಮ್ಗೆ ಗೊತ್ತಿರಬೇಕು ಸೈಕೋ ಅಂದ್ರೆ ನಮ್ಗೆ ಗೊತ್ತಿರಬೇಕು ಆತ್ಮ, ಅದೇ ರೀತಿಯಾಗಿ ಲೋಗೋಸ್ ಅಂದ್ರ ಅಧ್ಯಯನ. ಹಾಗಾದ್ರೆ ಪ್ರಶ್ನೆ ಬರ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ. ಪದ ಉತ್ಪತ್ತಿಯ ಪ್ರಕಾರ ಸೈಕಾಲಜಿ ಅಂದ್ರೆ ಏನು ಅಂತಕ್ಕಂಥ ಪ್ರಶ್ನೆನ ಬರ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ. ಸೊ ಹಾಗಾಗಿ ನಮ್ಗೆ ಗೊತ್ತಿರಬೇಕು ಸೈಕಾಲಜಿ ಅಂದ್ರ ಆತ್ಮದ ಅಧ್ಯಯನ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಮನೋವಿಜ್ಞಾನ ಮೊದಲು ತನ್ನ ಆತ್ಮವನ್ನ ಕಳೆದುಕೊಂಡಿತ್ತು, ನಂತರ ತನ್ನ ಮನಸ್ಸನ್ನ ಕಳೆದುಕೊಂಡಿತ್ತು, ಆನಂತರ ತನ್ನ ಪ್ರಜ್ಞೆನ ಕಳೆದುಕೊಂಡಿತಾದರೂ ಅದು ಒಂದು ರೀತಿಯ ವರ್ತನೆನ ಹೊಂದಿದೆ ಎಂದು ಹೇಳಿದವರು ಯಾರು ಅಂತಕ್ಕಂಥದ್ದು ಪ್ರಶ್ನೆ. ಮನೋವಿಜ್ಞಾನವು ಮೊದಲು ತನ್ನ ಆತ್ಮವನ್ನ ಕಳೆದುಕೊಂಡಿತ್ತು, ನಂತರ ತನ್ನ ಮನಸ್ಸನ್ನ ಕಳೆದುಕೊಂಡಿದ್ದು, ಆನಂತರ ತನ್ನ ಪ್ರಜ್ಞೆಯನ್ನ ಕಳೆದುಕೊಂಡಿತಾದರೂ ಅದು ಒಂದು ರೀತಿಯ ವರ್ತನೆಯನ್ನ ಹೊಂದಿದೆ ಎಂದು ಹೇಳಿದವರು ಯಾರು ಅಂತಕ್ಕಂಥದ್ದು ಪ್ರಶ್ನೆ. ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ 2ನೇದು ವುಡ್ವರ್ತ್ ಅವರು. ನೆಕ್ಸ್ಟ್ ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನ ಅಥವಾ ಮಾಡರ್ನ್ ಎಜುಕೇಶನ್ ಸೈಕಾಲಜಿ ಅಂತ ಹೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರ ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನವು ಡ್ಯಾಶ್ ಅಧ್ಯಯನವನ್ನ ಮಾಡುತ್ತದೆ ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ ನೋಡ್ತೀವಿ ಮನಸ್ಸಿನ ಅಧ್ಯಯನ, ಆತ್ಮದ ಅಧ್ಯಯನ, ಪ್ರಜ್ಞೆಯ ಅಧ್ಯಯನ, ವರ್ತನೆಯ ಅಧ್ಯಯನ. ಹಾಗಾದ್ರ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ 4ನೇದು ವರ್ತನೆನ ಅಧ್ಯಯನ ಅಂತಕ್ಕಂಥದಕ್ಕ ಸರಿಯಾದ ಉತ್ತರ. ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನವು ವರ್ತನೆಯನ್ನ ಅಧ್ಯಯನವನ್ನ ಮಾಡ್ತಕ್ಕಂಥದ್ದು ನೋಡ್ತೀವಿ. ಸೊ ಹಾಗಾದ್ರೆ ನಮ್ಗೆ ಗೊತ್ತಿರಬೇಕು ವರ್ತನೆ ಅಂದ್ರೆ ಏನು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ವರ್ತನೆ ಅಂದ್ರ ವ್ಯಕ್ತಿ ಅಥವಾ ಯಾವುದೇ ಉದ್ದೀಪನ ಅಂದ್ರೆ ನಮ್ಗೆ ಗೊತ್ತಿರಬೇಕು ಸ್ಟಿಮ್ಯುಲಸ್ ಅಂತ ಹೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಸ್ಟಿಮ್ಯುಲಸ್ಗೆ ನೀಡ್ತಕ್ಕಂಥ ಒಂದು ಪ್ರಕ್ರಿಯೆ ಅಂದ್ರೆ ರೆಸ್ಪಾನ್ಸ್ ಅಂತ ಹೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಅಂದ್ರೆ ವ್ಯಕ್ತಿ ಯಾವುದೇ ಒಂದು ಉದ್ದೀಪನಕ್ಕೆ ನೀಡ್ತಕ್ಕಂತಹ ಒಂದು ಪ್ರಕ್ರಿಯೆ ಏನಂತ ಹೇಳಿ ಕರೀತಾರ ಅಂದ್ರ ವರ್ತನೆ ಅಂತ ಹೇಳಿ ಕರಿತಕ್ಕಂಥ ನೋಡ್ತೀವಿ. ಅಥವಾ ಜೀವಂತ ಇರತಕ್ಕಂತಹ ಪ್ರಾಣಿ ಮಾಡ್ತಕ್ಕಂತಹ ಯಾವುದೇ ಒಂದು ಚಟುವಟಿಕೆ ಏನಂತ ಹೇಳಿ ಕರೀತಾರ ಅಂದ್ರ ವರ್ತನೆ ಅಂತ ಹೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಸೊ ಹಾಗಾಗಿ ನಮ್ಗೆ ಗೊತ್ತಿರಬೇಕು ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನವು ಯಾವುದನ್ನ ಅಧ್ಯಯನ ಮಾಡುತ್ತದೆ ಅಂದ್ರ ವರ್ತನೆಯನ್ನ ಅಧ್ಯಯನ ಮಾಡುತ್ತದೆ ಅಂತ ನಮ್ಗೆ. ನೆಕ್ಸ್ಟ್ ಶೈಕ್ಷಣಿಕ ಮನೋವಿಜ್ಞಾನದ ಪ್ರತಿಪಾದಕ ಅಥವಾ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಯಾರು ಅಂತ ಹೇಳಿ ಪ್ರಶ್ನೆ ಇರ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರ ಆಪ್ಷನ್ ನೋಡ್ತೀವಿ ಥಾರ್ನ್ಡೈಕ್, ಜೆ.ಬಿ. ವಾಟ್ಸನ್, ಎ.ಬಿ. ಟಿಶ್ನರ್, ಮ್ಯಾಕ್ಡೊಗಲ್. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ 1ನೇದು ಥಾರ್ನ್ಡೈಕ್ ಅಂತಕ್ಕಂಥದಕ್ಕ ಸರಿಯಾದ ಉತ್ತರ. ಹಾಗಾದ್ರೆ ಥಾರ್ನ್ಡೈಕ್ ಎಡ್ವರ್ಡ್ ಥಾರ್ನ್ಡೈಕ್ ಅಂತ ಹೇಳಿ ಕರಿತಕ್ಕಂಥದ್ದು ನೋಡ್ತೀವಿ ಇವರು ಅಮೆರಿಕದ ಮನೋವಿಜ್ಞಾನಿ. ಹಾಗಾದ್ರ ಇವರನ್ನ
ಕಲಿಕೆಯ ಪಿತಾಮಹ ಅಥವಾ ಫಾದರ್ ಆಫ್ ಎಜುಕೇಶನ್ ಸೈಕಾಲಜಿ ಅಂತ ಹೇಳಿ ಕರಿತಕ್ಕಂಥ ನೋಡ್ತೀವಿ, ಅಥವಾ ಶೈಕ್ಷಣಿಕ ಮನೋವಿಜ್ಞಾನದ ಪ್ರತಿಪಾದಕರು ಅಂತ ಹೇಳಿ ಕರಿತಕ್ಕಂಥ ನೋಡ್ತೀವಿ. ಹಾಗಾದ್ರೆ ಇವರ ಒಂದು ಸಿದ್ಧಾಂತ ಯಾವುದು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಇವರ ಸಿದ್ಧಾಂತ ಬಂದ್ಬಿಟ್ಟು ಪ್ರಯತ್ನ ಪ್ರಮಾದ ಕಲಿಕೆ, ಅಥವಾ ಇದನ್ನ ಇಂಗ್ಲಿಷ್ ನಲ್ಲಿ ಟ್ರಯಲ್ ಎರರ್ ಮೆಥಡ್ ಅಂತ ಹೇಳಿ ಕರಿತಕ್ಕಂಥ ನೋಡ್ತೀವಿ. ಸೊ ಹಾಗಾಗಿ ನಮ್ಗೆ ಗೊತ್ತಿರಬೇಕು, ಇವರನ್ನ ಕಲಿಕೆಯ ಪಿತಾಮಹ ಅಥವಾ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಯಾರನ್ನ ಅಂತ ಹೇಳಿ ಕರೆದಾಗ ಥಾರಂಡೈಕ್ ಅವರನ್ನ. ನೆಕ್ಸ್ಟ್, ವರ್ತನೆಯ ಪ್ರತಿಪಾದಕರು ಡ್ಯಾಶ್ 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 ಅಂತಕ್ಕಂತಹ ಪ್ರಶ್ನೆ. ಆಪ್ಷನ್ ನೋಡ್ತೀವಿ, ಥಾರಂಡೈಕ್, ಜೆ.ಬಿ. ವಾಟ್ಸನ್, ಎ.ಬಿ. ಟಿಸ್ನರ್, ಮ್ಯಾಕ್ಡೂಗಲ್. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ 2ನೇದು, ಜೆ.ಬಿ. ವಾಟ್ಸನ್. ಜೆ.ಬಿ. ವಾಟ್ಸನ್ ಅವರನ್ನ ವರ್ತನವಾದದ ಪಿತಾಮಹ ಅಂತ ಹೇಳಿ ಕರಿತಕ್ಕಂಥ ನೋಡ್ತೀವಿ, ಅಥವಾ ಫಾದರ್ ಆಫ್ ಬಿಹೇವಿಯರಿಸಂ ಅಂತ ಹೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಸೊ ಹಾಗಾದ್ರೆ ನಮ್ಗೆ ಗೊತ್ತಿರಬೇಕು, ಜೆ.ಬಿ. ವಾಟ್ಸನ್ ಅಂದ್ರೆ ಗೊತ್ತಿರಬೇಕು ಜಾನ್ ಬಿ ವಾಟ್ಸನ್ ಅಂತ ಹೇಳಿ. ಅದೇ ರೀತಿಯಾಗಿ ಇವರು 1913ರಲ್ಲಿ ಪ್ರಕಟಿಸಿದಂತಹ ಲೇಖನ ಯಾವುದು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು, ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೈಕಾಲಜಿ ಆಸ್ ದ ಬಿಹೇವಿಯರಿಸ್ಟ್ ವ್ಯೂಸ್ ಅಂತಕ್ಕಂತಹ ಒಂದು ಲೇಖನವನ್ನ ಪ್ರಕಟಿಸ್ತಾರೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್, ಅಂತರವಲೋಕನ ಎಂದರೆ ಡ್ಯಾಶ್ 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 ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ ನೋಡ್ತೀವಿ, ಒಳನೋಟ, ಹೊರನೋಟ, ಎಚ್ಚರ, ಅನುಭವ. ಅಂತರವಲೋಕನ ಇದನ್ನ ಇಂಗ್ಲಿಷ್ ನಲ್ಲಿ ಇಂಟ್ರೋಸ್ಪೆಕ್ಷನ್ ಅಂತ ಹೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಅಂತರವಲೋಕನ, ಅಂತರ ಅಂದ್ರೆ ನಮ್ಗೆ ಗೊತ್ತಿರಬೇಕು ಒಳಗೆ, ಅದೇ ರೀತಿಯಾಗಿ ಅವಲೋಕನ ಅಂದ್ರ ನೋಡುವುದು. ಹಾಗಾದ್ರ ಅಂತರವಲೋಕನ ಅಂದ್ರ ಪ್ರಶ್ನೆಗೆ ಸರಿಯಾದ ಉತ್ತರ ಒಳನೋಟ ಅಂತಕ್ಕಂಥದಕ್ಕ ಸರಿಯಾದ ಉತ್ತರ. ಹಾಗಾದ್ರೆ ನಮ್ಗೆ ಗೊತ್ತಿರಬೇಕು, ಒಳನೋಟ ಅಂದ್ರ ತನ್ನನ್ನ ತಾನು ಅರಿತಕ್ಕಂತಹ ಒಂದು ವಿಧಾನ. ಈ ಒಂದು ವಿಧಾನವನ್ನ ಏನಂತೇಳಿ ಕರಿತಾರ, ಅಂತರವಲೋಕನ ವಿಧಾನ ಅಂತೇಳಿ ಕರಿತಕ್ಕಂಥ ನೋಡ್ತೀವಿ. ಅಂದ್ರೆ ತಮ್ಮದೇ ಮನಸ್ಸಿನ ಸ್ಥಿತಿ, ಭಾವನೆ, ಆಲೋಚನೆ ಮತ್ತು ಅನುಭವಗಳನ್ನ ಸ್ವಯಂ ಪರಿಶೀಲಿಸ್ತಕ್ಕಂತಹ ಒಂದು ಮನೋವಿಜ್ಞಾನದ ವಿಧಾನವನ್ನ ಏನಂತೇಳಿ ಕರಿತಾರಂದ್ರ ಅಂತರವಲೋಕನ ವಿಧಾನ ಅಂತೇಳಿ ಕರಿತಕ್ಕಂಥ ನೋಡ್ತೀವಿ. ಸೊ ಹಾಗಾಗಿ ನಮ್ಗೆ ಗೊತ್ತಿರಬೇಕು, ಅಂತರವಲೋಕನ ಅಂದ್ರೆ ಏನು ಅಂದ್ರ ಒಳನೋಟ, ಅಂತರ ಅಂದ್ರ ಒಳಗೆ, ಅವಲೋಕನ ಅಂದ್ರ ನೋಡುವುದು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಇಂಗ್ಲಿಷ್ ನಲ್ಲಿ ನಮ್ಗೆ ಗೊತ್ತಿರಬೇಕು ಇಂಟ್ರೋಸ್ಪೆಕ್ಷನ್ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ನೆಕ್ಸ್ಟ್, ಅಂತರವಲೋಕನ ಪದ್ಧತಿಯ ಪ್ರತಿಪಾದಕರು ಅಥವಾ ಪಿತಾಮಹ ಯಾರು ಅಂತೇಳಿ ಪ್ರಶ್ನೆಯನ್ನ ಬರ್ತಕ್ಕಂಥ ಸಾಧ್ಯತೆ ಇರತಕ್ಕಂಥ ನೋಡ್ತೀವಿ. ಅಂತರವಲೋಕನ ಪದ್ಧತಿಯ ಪ್ರತಿಪಾದಕರು ಯಾರು ಅಂತ ಹೇಳಿ ಕೇಳಿದಾಗ ನಮ್ಗೆ ಗೊತ್ತಿರಬೇಕು, ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2ನೇದು, ಇ.ಬಿ. ಟಿಸ್ನರ್ ಅವರು. ನೆಕ್ಸ್ಟ್, ಶಿಕ್ಷಕರಿಗೆ ಅಂತರವಲೋಕನ ಪದ್ಧತಿಯ ಉಪಯೋಗ. ಆಪ್ಷನ್ ನೋಡ್ತೀವಿ, ತನ್ನ ಬೋಧನೆಯನ್ನ ತನ್ನ ತಪ್ಪುಗಳನ್ನ ತಾನೇ ತಿಳಿಯಲು ಸಹಾಯ, ಇನ್ನೊಬ್ಬರ ತಪ್ಪುಗಳನ್ನ ತಿಳಿಯಲು ಸಹಾಯ ಮಾಡುತ್ತದೆ, ಇತರರನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಅಭ್ಯಾಸವನ್ನ ಮಾಡುವುದು, ಅಥವಾ ತನ್ನಿಂದ ಇತರರನ್ನ ಅರಿಯುವುದು. ಇದೊಂದು ಪದ್ಧತಿಯಿಂದ, ಅಂತರವಲೋಕನ ಪದ್ಧತಿಯಿಂದ ಉಪಯೋಗ ಶಿಕ್ಷಕರಿಗೆ ಏನು ಅಂತಕ್ಕಂಥ ಪ್ರಶ್ನೆ. ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ 1ನೇದು. ಈ ಒಂದು ಅಂತರವಲೋಕನ ಪದ್ಧತಿಯಿಂದ ಶಿಕ್ಷಕರು ತನ್ನ ಬೋಧನೆಯಲ್ಲಿ ತಪ್ಪುಗಳನ್ನ ಅಥವಾ ತನ್ನ ಬೋಧನೆಯ ಯಶಸ್ಸನ್ನ ಕಂಡುಕೊಳ್ತಕ್ಕಂಥದ್ದು ಒಂದು ಅಂತರವಲೋಕನ ಪದ್ಧತಿ ಇದೆ. ಸೊ ಹಾಗಾಗಿ ತನ್ನ ಬೋಧನೆಯ ತನ್ನ ತಪ್ಪುಗಳನ್ನು ತಾನೇ ತಿಳಿಯಲು ಸಹಾಯವನ್ನ ಮಾಡ್ತಕ್ಕಂಥದ್ದು ನೋಡ್ತೀವಿ. ಸೊ ಹಾಗಾಗಿ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ನಂಬರ್ 1ನೇ. ಅವಲೋಕನ ಅಥವಾ ವೀಕ್ಷಣೆ ಎಂದರೆ ಡ್ಯಾಶ್ ಡ್ಯಾಶ್ ಡ್ಯಾಶ್. ಆಪ್ಷನ್ ನೋಡ್ತೀವಿ, ವ್ಯಕ್ತಿ ತನ್ನನ್ನು ತಾನು ಅರಿಯುವುದು, ಗಮನವಿಟ್ಟು ನೋಡುವುದು, ಒಳನೋಟ ಎಂದರ್ಥ, ವ್ಯಕ್ತಿ ಅಧ್ಯಯನ ಅಂತಕ್ಕಂಥದ್ದು. ಅವಲೋಕನ ಅಂದ್ರೆ ನಮ್ಗೆ ಗೊತ್ತಿರಬೇಕು ವೀಕ್ಷಣೆ ಅಂತ ಹೇಳಿ ನೋಡ್ತೀವಿ, ಇಲ್ಲಿ ಪದದಲ್ಲೇ ನೋಡ್ತೀವಿ. ಸೊ ಹಾಗಾಗಿ ನಮ್ಗೆ ಗೊತ್ತಿರಬೇಕು ಗಮನವಿಟ್ಟು ನೋಡ್ತಕ್ಕಂಥದ್ದು ಏನಂತೇಳಿ ಕರೀತಾರಂದ್ರ ಗಮನವಿಟ್ಟು ನೋಡುವುದಂದ್ರ ಅವಲೋಕನ ವಿಧಾನ ಅಂತೇಳಿ ಕರಿತಕ್ಕಂಥ ನೋಡ್ತೀವಿ. ಅವಲೋಕನ ಅಥವಾ ವೀಕ್ಷಣೆ ಅಂದ್ರೆ ಏನು ಅಂದ್ರ ಗಮನವಿಟ್ಟು ನೋಡುವುದು ಅಂತಕ್ಕಂಥದ್ದು ಸರಿಯಾದ